ನಮಸ್ತೆ. 8/5/2026 ಶುಕ್ರವಾರ, ಮೇ 8, 2026 ಫ್ರೈಡೆ. ಇವತ್ತಿನ ದಿನ ಸೂರ್ಯೋದಯ 5:56ಗೆ. ಡೈಲಿ ಸೂರ್ಯನು 6 ಗಂಟೆಗೆ ಉದಯ ಆಗಲ್ಲ. ಯಾಕೆಂತಂದರೆ ಇದು ಭೂಮಿಯ ಸುತ್ತಿನ ಮೇಲೇ ಈ ಲೆಕ್ಕಾಚಾರಗಳು. ಹಂಗಾಗಿ ಭೂಮಿ ಸ್ಪೀಡಾಗಿ ಸುತ್ತುತ್ತದ, ಕಮ್ಮಿ ಸುತ್ತುತ್ತದ, ಯಾವ ತಿಂಗಳಲ್ಲಿ ಕಡಿಮೆ ಆಗುತ್ತದೆ ಅಂತ ಆ ಕಾಲದಲ್ಲಿ ಋಷಿಗಳು ಕಂಡಿದ್ದಾರೆ. ಇಲ್ಲಿಂದಲೇ ಎಲ್ಲ ಪ್ರಾರಂಭವಾಗುತ್ತದೆ. ಅದು ಹೋರ ಆಗಲಿ, ನಕ್ಷತ್ರವಾಗಲಿ, ಆ ನಕ್ಷತ್ರ ಯಾವ ರಾಶಿಯಲ್ಲಿ ಇರುತ್ತೆ ಅಂತ. ಹೀಗಾಗಿ ಫಸ್ಟ್ ನಮಗೆ ಸ್ಟಾರ್ಟ್ ಆಗೋದು ಅಂತಂದರೆ ಉದಯದಿಂದ. ಆಗ ಸೈನ್ಸು ಅಂತಂದರೆ ಅಸ್ಟ್ರಾಲಜಿಕಲ್ ಸೈನ್ಸ್, ಜ್ಯೋತಿಷ್ಯ ವಿಜ್ಞಾನ ಅಥವಾ ವಿಜ್ಞಾನ ಜ್ಯೋತಿಷ ಅಂತ. ಇದೆಲ್ಲ ಹೆಂಗೆ ಗೊತ್ತಿತ್ತು? ಬೇರೆ ರಾಶಿ ಭವಿಷ್ಯ ಅಲ್ಲಿ ಆಗಬರೋಲ್ಲ. ಫಸ್ಟು ಉದಯ, ಆಮೇಲೆ ಹೋರ, ಆಮೇಲೆ ನಕ್ಷತ್ರ, ಆಮೇಲೆ ರಾಶಿ. ಅದು ಆದ ಮೇಲೆ ಲಗ್ನಾಧಿಪತಿ, ಹೋದ ಜನ್ಮದ ಸ್ಥಾನ ಅಂತ 5ನೇ ಸ್ಥಾನ. ಪಾಪ ಪುಣ್ಯಗಳನ್ನು ಮಾಡಿದಾರ, ಯಾವ ಥರ ಇದೆ ಅನ್ನೋದನ್ನು ಅಲ್ಲಿಂದ ನೋಡಬೇಕು, ಬೇರೆ ರಾಶಿಯಲ್ಲ. ಅದಾದ ಮೇಲೆ ಭಾಗ್ಯಸ್ಥಾನ. ಭಾಗ್ಯವನ್ನು ನಾವು ಹೆಣ್ಮಕ್ಳನ್ನ ಭಾಗ್ಯವಂತರು ಅಂತಂತೀವಿ, ಕೆಲವ್ರನ್ನ, ಎಲ್ಲರನ್ನೂ ಅಲ್ಲ. ಗಂಡ ಮಕ್ಕಳು ಮನೆ ಎಲ್ಲ ಸುಖವಾಗಿರುವವರನ್ನ. ಆ ಪುಣ್ಯವನ್ನು ಪಡಿಬೇಕಾದರೂ ಪಂಚಮ ಸ್ಥಾನ, ಪೂರ್ವ ಪುಣ್ಯ ಸ್ಥಾನವನ್ನು ನೋಡಬೇಕು, ಭಾಗ್ಯ ಸ್ಥಾನವನ್ನು ನೋಡಬೇಕು. ಮತ್ತು ಲಾಭಸ್ಥಾನ ಅನ್ನೋದು 11ನೇ ಸ್ಥಾನವನ್ನು ನೋಡಬೇಕು. ಲಾಭವಿದೆಯಾ ನಷ್ಟ ಅಂತ. ಒಳ್ಳೆಯದೆಲ್ಲ ಎಷ್ಟು ನೋಡ್ತೀವೋ ಅದೇ ಥರ ಕೆಟ್ಟೋದನ್ನು ನೋಡಬೇಕು. ಅಷ್ಟಮ ಸ್ಥಾನ, 8ನೇ ಸ್ಥಾನ ಅಂದರೆ ನಷ್ಟ ಸ್ಥಾನ ಅಂತ. ಇದೆಲ್ಲ ದಾಟಿದ ಮೇಲೆ ರಾಶಿ ಬರುತ್ತೆ. ಕೆಲವರು ಅಂತಾರೆ ರಾಶಿ ಭವಿಷ್ಯ ಹೇಳಿ, ಇಲ್ಲ ಅಂತಂದರೆ ಬಿಟ್ಟುಬಿಡಿ ಹಂಗೆ ಅಂತ ಅಂತಾರೆ. ನಾವು ಬಿಟ್ಟುಬಿಡ್ಬೋದು. ಇದನ್ನು ನಂಬಿ ನೋಡುವವರು ಎಷ್ಟೋ ಜನ. ಒಂದು ಮನೆಯಲ್ಲಿ 4 ಜನ 5 ಜನ ನೋಡುತ್ತಾರೆ, ಅದು ಲೆಕ್ಕಕ್ಕೆ ಬರೋದಿಲ್ಲ. ಒಬ್ಬರು ಮೊಬೈಲಲ್ಲಿ ನೋಡ್ತಾರೆ. ಅದನ್ನು ನೋಡಿ ಇವತ್ತು ಒಳ್ಳೆಯ ದಿನ ಇಷ್ಟು ಗಂಟೆಗೆ, ಕೆಟ್ಟೋ ದಿನ ಇಷ್ಟು ಗಂಟೆಗೆ. ಹಂಗಾಗಿ ಕೆಟ್ಟೋ ಸಮಯದಲ್ಲಿ ಏನೂ ಮಾಡಬಾರ್ದು, ಒಳ್ಳೆಯ ಸಮಯದಲ್ಲಿ ಪ್ರಾರಂಭ ಮಾಡಬೇಕು ಹಂಗೆ ಅಂತ ಮಾಡ್ತಾರೆ. ಅದು ಇಡೀ ಫ್ಯಾಮಿಲಿಗೆ ಆಗುತ್ತೆ. 5 ಜನ ಒಂದು ಮನೇಲಿ ಇದ್ದಾರೆ ಅಂತಂದರೆ 5 ಜನಕ್ಕಾಗಿ ಬರುವಂಥದ್ದು. ಹಾಗಾಗಿ ಸರಿಯಾಗಿ ವಿಚಾರಿಸಿ ಯಾವುದು ಸರಿ ಅಂತ ತಿಳ್ಕೊಂಡು ಯೋಚನೆ ಮಾಡಿ. ಇವತ್ತಿನ ತಿಥಿ ಷಷ್ಠಿ 5:56ರಿಂದ 12:21ವರೆಗೂ, ಅಂದರೆ ಬೆಳಿಗ್ಗೆಯಿಂದ 12:21 ಮಧ್ಯಾಹ್ನದವರೆಗೂ. ಷಷ್ಠಿ ತಿಥಿಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡ್ಬೋದು, ಕುಜಗ್ರಹ ಆರಾಧನೆ ಮಾಡ್ಬೋದು. ಮದುವೆ ಆಗದೇ ಇರೋರಿಗೆ ಕೆಲವು ಸಮಯಗಳಲ್ಲಿ ಕುಜನೂ ಕಾರಣ ಇರ್ಬೋದು, ಕುಜದೋಷ ಅಂತ, ಅದರ ಆರಾಧನೆ ಮಾಡಬೇಕು. ಇದರ ಬೇರೆ ರಾಶಿ ಭಾವದಲ್ಲಿ ಬರೋದಿಲ್ಲ. ಷಷ್ಠಿ ಮುಗಿದ ನಂತರ ಬರೋದು ಸಪ್ತಮಿ. 12:21 ಮಧ್ಯಾಹ್ನದಿಂದ ಫುಲ್ ಇರುತ್ತೆ. ಇವತ್ತಿನ ನಕ್ಷತ್ರ ಉತ್ತರ ಆಷಾಢ, ಅಂದರೆ ಉತ್ತರಾಷಾಢ ಅಂತಂದನೂ ಅಂತೀವಿ. ಬೆಳಿಗ್ಗೆಯಿಂದ ರಾತ್ರಿ 9:20ವರೆಗಿದೆ. ಈ ರೀತಿ 9:20ವರೆಗೆ ಇದೆ ಅಂತಂದರೆ ಅದು ಏನೆಲ್ಲ ಮಾಡುತ್ತೆ ಅಂತಂದರೆ ಕಾರ್ಯಸಿದ್ಧಿಯನ್ನು ಉಂಟು ಮಾಡುತ್ತದೆ. ಅಂದರೆ ಕಾರ್ಯಸಿದ್ಧಿ ಅಂತಂದಾಗ ಅದು ನಕ್ಷತ್ರದಿಂದ ಬರುವುದು, ರಾಶಿಯಿಂದ ಅಲ್ಲ. ಈ ನಕ್ಷತ್ರ, ಈ ತಿಥಿ, ಈ ವಾರ ಇವತ್ತು ಬಂದಿದೆ, ಅದು ಯಾವುದಾದರೂ ಯಾವ ಥರವಾದರೂ ಪರಿಣಾಮವಾಗುತ್ತೆ ಅಂತ ನೋಡಬೇಕು. ಉದಾಹರಣೆ ಸಿಂಪಲಾಗಿ ಅರ್ಥ ಆಗುವಂತೆ ಹೇಳ್ತೀವಿ. ಹಾಲು, ಕಾಫಿ ಪುಡಿ, ಸಕ್ಕರೆ 3 ಸೇರಿದರೆ ಅಲ್ಲಿ ಕಾಫಿ ಆಗುತ್ತೆ. ಕಾಫಿ ಪುಡಿ ಇಲ್ಲ, ಟೀ ಕಷಾಯ ಇದೆ, ಟೀ ಪುಡಿ ಇದೆ ಅಂತಂದರೆ ಅದಕ್ಕೆ ಬದಲು ಇದನ್ನು ಸೇರಿದರೆ ಟೀ ಆಗುತ್ತೆ. ಹಾಲು ಸಿಗ್ತಾ ಇಲ್ಲ, ಹಾಲು ಇಲ್ಲ, ಆದರೆ ಹಿಂದ್ಗಡೆ ಕಲ್ಲಿ ಗಿಡ ಇದೆ, ಅದನ್ನು ಮುರಿದ್ರೆ ಹಾಲು ಬರುತ್ತೆ, ಅದನ್ನು ಸೇರಿಸ್ಬೋದಾ ಅಂತಂದರೆ ಮರಣವನ್ನು ಕೊಡುತ್ತದೆ. ಅದು ಮರಣ ಯೋಗ. ಹಾಗಾಗಿ ನಕ್ಷತ್ರ, ಇವತ್ತು ಬಂದಿರುವ ನಕ್ಷತ್ರ, ತಿಥಿ, ವಾರ ಇದೆಲ್ಲ ಕೂಡಿ
ಯಾವ ಥರ ಯೋಗ ಬರುತ್ತೆ ಅಂತ ನೋಡಬೇಕು. ಇದು ನಕ್ಷತ್ರದಿಂದ ಬರೋದು. ಹಾಗಾಗಿ ನಕ್ಷತ್ರ ಭವಿಷ್ಯ ಅಲ್ಲಿ ಕ್ಲಾಸ್ 1 ಅಂದರೆ ರಾಶಿ ಭವಿಷ್ಯ ಬೇಡವಾ ಅಂತಂದರೆ ಆ ನಕ್ಷತ್ರ ಇರೋದೇ ಒಂದು ರಾಶಿ ಒಳಗಡೆ. ಹಂಗಾಗಿ ಆಟೋಮೆಟಿಕ್ ನಕ್ಷತ್ರ ತಗೊಂಡ್ರೆ ಯಾವ ರಾಶಿ ಅಂತ ಬಂದುಬಿಡ್ತದೆ. ಈಗ ಉದಾಹರಣೆ ನೋಡಬೇಕು ಅಂದರೆ ಸಿಂಹ ರಾಶಿಯಲ್ಲಿ 3 ನಕ್ಷತ್ರವಿದೆ, ಆದರೆ 9 ಪಾದಗಳು ಮಾತ್ರವಿದೆ. ಅಂದರೆ 9 ಪಾರ್ಟ್, 9 ಪಾರ್ಟ್ಸ್. ಮಖಾ ನಕ್ಷತ್ರ 1, 2, 3, 4 ಪಾರ್ಟ್ಗಳು. ಪುಬ್ಬ ನಕ್ಷತ್ರ 1, 2, 3, 4 ಪಾರ್ಟ್ಗಳು. ಆದರೆ ಉತ್ತರ ನಕ್ಷತ್ರದ 1 ಪಾರ್ಟ್ ಮಾತ್ರನೇ ಅಲ್ಲಿರುತ್ತೆ. ಮಿಕ್ಕಿದು ಉಳಿದಿರುವಂಥ 2, 3, 4 ಅಲ್ಲಿ ಇರೋಕ್ಕಾಗಲ್ಲ, ಜಾಗ ಸಾಲದು. ಯಾಕೆಂದರೆ ಅಲ್ಲಿ 9 ಪಾದಗಳು ಮಾತ್ರನೇ ಇರುತ್ತದೆ. ಅದನ್ನು ಕನ್ಯಾ ರಾಶಿಯಲ್ಲಿ ಹಾಕಿರುತ್ತಾರೆ. ಇದೆಲ್ಲ ಋಷಿಗಳು ಮಾಡಿ ರೆಡಿ ಮಾಡಿ ಕೊಟ್ಟಿರೋದು. ಹಂಗಾಗಿ ಅಲ್ಲಿ ರಾಶಿಗಿಂತ ನಕ್ಷತ್ರ ಎಷ್ಟು ಪಾದ ಯಾವ ರಾಶಿಯಲ್ಲಿ ಬರುತ್ತೆ ಅಂತ ನೋಡಬೇಕು. ಈ ಉದಾಹರಣೆ ನೋಡಿದ್ರೆ ಕೃತಿಕಾ ನಕ್ಷತ್ರ 1 ಪಾದ ಮಾತ್ರ ಮೇಷರಾಶಿ, 2, 3, 4 ಎಲ್ಲ ವೃಷಭ ರಾಶಿ. ಮೃಗಶೀರ್ಷ ನಕ್ಷತ್ರದ 1, 2 ಮಾತ್ರ ವೃಷಭ, ಮಿಕ್ಕಿದು ಉಳಿದಿರುವಂಥದ್ದು ಮಿಥುನದಲ್ಲಿ. ಅದೇ ಥರ ಪುನರ್ವಸು ನಕ್ಷತ್ರದ 3 ಪಾದಗಳು ಮಿಥುನದಲ್ಲಿರುತ್ತದೆ, ಕೊನೆಯ 4ನೇ ಪಾದ ಕರ್ಕಾಟಕ. ಈ ರೀತಿ ನೀವು ನಕ್ಷತ್ರಗಳನ್ನು ನೋಡಿನೇ ಹೆಸರಿಡೋದು ಕೂಡ. 4ನೇ ಪಾದ ಬೇರೆ ರಾಶಿಯಲ್ಲಿ ಬಂದರೆ ಅದರ ಹೆಸರೇ ಚೇಂಜ್ ಆಗುತ್ತದೆ. ಈ ರೀತಿ ನಕ್ಷತ್ರ ಭವಿಷ್ಯ ಅನ್ನೋದು ಬೇರೆ, ರಾಶಿ ಭವಿಷ್ಯ ಅನ್ನೋದು ಬೇರೆ. ಕೆಲವು ಸಮಯಗಳಲ್ಲಿ ರಾಶಿ ಭವಿಷ್ಯ ಬಂದ್ಬಿಟ್ಟು ಪ್ರಪಂಚದಲ್ಲಿ ಎಷ್ಟೋ ಜನ ಇರುತ್ತಾರೆ, ಏಕರಾಶಿಯಾಗಿರುತ್ತದೆ, ಏಕ ನಕ್ಷತ್ರಕ್ಕೆ ಚಾನ್ಸ್ ಇಲ್ಲ. ಯಾಕೆಂದರೆ ನಕ್ಷತ್ರ ಅನ್ನೋದು ಚಂದ್ರನು ಮೂವ್ ಆಗುತ್ತಾ ಡಿಗ್ರಿಗಳು ಚೇಂಜ್ ಆಗುತ್ತಾ ಹೋಗ್ತದೆ. ಆವಾಗ ಪಾದಗಳು ಚೇಂಜ್ ಆಗುತ್ತದೆ. ಪಾದಗಳು ಚೇಂಜ್ ಆದಾಗ ನವಾಂಶದಲ್ಲಿ ಚಂದ್ರನು ಯಾವ ರಾಶಿಯಲ್ಲಿರುತ್ತೆ ಅಂತ. ಎಷ್ಟೋ ಅಸ್ಟ್ರಾಲಜರಲ್ಲಿ, ಜ್ಯೋತಿಷರಲ್ಲಿ ನಾನು ಒಬ್ಬನು. ನಾವೆಲ್ಲ ಪಕ್ಕಾ ಡಿಗ್ರಿ ನೋಡ್ತೀವಿ. 16 ಕುಂಡಲಿ ನೋಡುವಂಥದ್ದು ಹೆಚ್ಚು ಕಮ್ಮಿ ಒಂದು 4-5 ಜನ ಇರುತ್ತೆ. ಅಂದರೆ ಅದರಲ್ಲಿ ನಾನು ಒಬ್ಬನು. ಅಷ್ಟಕ ವರ್ಗ ನೋಡ್ತೀನಿ. ಇನ್ನು ಬೇರೆ ಬೇರೆ ವಿಷಯಗಳೆಲ್ಲ ಇರುತ್ತದೆ. ಭಿನ್ನಾಷ್ಟ ವರ್ಗ, ಪ್ರಸ್ತಾರ ವರ್ಗ, ಹಿಂಗೆ ನಾನಾ ರೀತಿಯಲ್ಲಿ ಇದನ್ನು ನೋಡುವಂಥದ್ದು ಇರುತ್ತದೆ. ಬೇರೆ ರಾಶಿಯಲ್ಲ. ಹಂಗಾಗಿ ಅವರವರ ಜಾತಕನ ನಿಮ್ಮ ಗುರುಗಳ ಹತ್ರನೇ ಹೋಗಿ, ಹೊಸಬರಾಗಿ ನನ್ನ ಹತ್ರನೇ ಬರಬೇಕು ಅಂತ ಯಾರನ್ನೂ ಕರೆದಿಲ್ಲ. ತೋರಿಸಿ ಲೈಫ್ ಜಾತಕ ಮಾಡಿಸ್ಕೊಡಿ. ನಮ್ಮದೆಲ್ಲ ಲೈಫ್ ಜಾತಕ, ಜನನದಿಂದ ಮರಣದವರೆಗೂ ವಾಯ್ಸ್ ರೆಕಾರ್ಡರ್ ಮಾಡಿ ಫೈಲ್ ಕೊಡ್ತೀವಿ. ನನ್ನ ಹತ್ರ ಬಂದು ಕೂತ್ಕೊಳ್ಳೋಕ್ಕೆ 3 ಅವರ್ ಮಿನಿಮಮ್ ಕೂತಿರಬೇಕು. ವಾಯ್ಸ್ ರೆಕಾರ್ಡ್ ಮಾಡ್ತೀವಿ ಮತ್ತು ಫೈಲ್ ಬರುತ್ತೆ. ಹಂಗಾಗಿ ಬೇರೆ ರಾಶಿ ಭವಿಷ್ಯ ಅಲ್ಲ, ನಕ್ಷತ್ರ. ಅದರಲ್ಲಿ ಗ್ರಹಗಳು 9, 360 ಡಿಗ್ರಿ, ಒಂದು ರಾಶಿಯಲ್ಲಿ 30 ಡಿಗ್ರಿ. ಇದೆಲ್ಲ ವಿಂಗಡಿಸಿ ನೋಡಬೇಕು ಸ್ವಾಮಿ. ಖಂಡಿತವಾಗಿಯೂ ಲೈಫ್ ಜಾತಕ, ಅದರಲ್ಲೂ ಮೇಯ್ನ್ ನಕ್ಷತ್ರ, ಹೋರ, ರಾಶಿನೂ ಸೇರಿಸ್ಕೋಬೇಕು. ಆದರೆ ರಾಶಿಗಿಂತ ಲಗ್ನವೇ ಬೆಸ್ಟ್. ಇದರಲ್ಲಿ ಪ್ರಕಾರ ಭೂಮಿಯನ್ನೇ 2 ಭಾಗ ಮಾಡುತ್ತಾರೆ, ದಕ್ಷಿಣಾಯನ, ಉತ್ತರಾಯಣ ಅಂತ. ಉತ್ತರಾಯಣ ಅನ್ನೋದು ಧನುರಾಶಿ ಮುಗಿದ ನಂತರ ಮಕರದಿಂದ ಸ್ಟಾರ್ಟ್ ಆಗುತ್ತದೆ. ಇದು ಸೂರ್ಯನ ಭಾಗ ಮಿಥುನದವರೆಗೂ. ಕರ್ಕಾಟಕದಿಂದ ದಕ್ಷಿಣ ಭಾಗ. ಹಾಗಾಗಿ ದಕ್ಷಿಣಾಯನದಲ್ಲಿ ಗ್ರಹಗಳಿದ್ದರೆ ಒಳ್ಳೆಯದಾ, ಉತ್ತರಾಯಣದಲ್ಲಿ ಗ್ರಹಗಳಿದ್ದರೆ ಒಳ್ಳೆಯದಾ ಅಂತ ನೋಡಬೇಕು. ಇದರಲ್ಲಿ ಬೇರೆ ರಾಶಿ ಮಾತ್ರ ಇಟ್ಕೊಂಡು ನೋಡೋಕ್ಕೆ ಆಗಲ್ಲ. ಹಾಗಾಗಿ ರಾಶಿ ಭವಿಷ್ಯಕ್ಕಿಂತ 12 ರಾಶಿ ಭವಿಷ್ಯಕ್ಕಿಂತ ಅಲ್ಲಿ 27 ನಕ್ಷತ್ರಗಳು ಅದನ್ನು ಭಾಗಾಕಾರ ಮಾಡಿದರೆ ಅದರಲ್ಲಿ 36 ಪಾದಗಳು ಬಂದುಬಿಡ್ತದೆ. ಹಂಗಾಗಿ ಈ ರೀತಿ ವಿಂಗಡಿಸಿ ನೋಡಬೇಕು ಲೈಫ್ನ. ಅದನ್ನೇ ನಿಮಗೆ ಲೈಫ್ ಸಿಗೋದು. ತಿಳ್ಕೊಳ್ಳಿ. ಒಳ್ಳೆಯದಾಗಲಿ ಎಲ್ರಿಗೂ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.